ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತು ಟೇಸ್ಟಾಗಿ ಹಾಗಲಕಾಯಿ ಕರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು 3 ಹಾಗಲಕಾಯಿನ ತೊಗೊಂಡಿದ್ದೀನಿ. ಸೊ ಈ ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿದ್ದೆ. ವಾಶ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಬೀಜ ಎಲ್ಲನ ಸ್ಟಫನ್ನು ತೆಗೆದ್ಬಿಡಿ. ಸೊ ತೆಗೆದ್ಬಿಟ್ಟು ಇದನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಸೊ ಇಲ್ಲಿ ಹಚ್ಕೊಂಡಿದ್ದಾದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಒಂದು 15 ನಿಮಿಷ ಇಟ್ಬಿಡಿ. ಸೊ ಈಗ ಬನ್ನಿ ಮಸಾಲೆ ಆಡಿಸ್ಕೊಳ್ಳೋಣ. ಸೊ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ಕಡಲೆ ಬೀಜ, ಒಂದು 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು 5ರಿಂದ 6 ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 5-6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬನ್ನಿ. ಹಾಗೆ ಒಂದು ಟೇಬಲ್ ಸ್ಪೂನ್ ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಎಳ್ಳನ್ನು ಹಾಕ್ಕೊಳ್ಳಿ. ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನ್ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಆರೋದಕ್ಕೆ ಸೈಡ್ಗೆ ಇಟ್ಬಿಟ್ಟು ಈಗ ಅದೇ ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಬಿಟ್ಟು ಈಗ ನಾವು ಹಚ್ಚಿಟ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿನ ಈ ರೀತಿ ಕಿವುಚ್ಬಿಟ್ಟು ಹಾಕಿದಾಗ ಅದು ನೀರು ಬಿಟ್ಕೊಂಡಿರುತ್ತೆ, ಕಹಿ ಎಲ್ಲ ಹೋಗ್ಬಿಡುತ್ತೆ. ಸೊ ಆ ರೀತಿ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊತಾ ಬನ್ನಿ. ಚೆನ್ನಾಗಿ ಎಷ್ಟು ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಿಮ್ಗೆ ಟೇಸ್ಟು ಸಿಗುತ್ತೆ, ಪ್ಲಸ್ ಕಹಿನೂ ಹೋಗುತ್ತೆ. ಸೊ ಅದು ಸರ್ವ್ ಮಾಡ್ಕೊಂಡು ಸೈಡ್ಗೆ ತೊಗೊಳ್ಳಿ. ಸೊ ಈಗ ಅದೇ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಬಿಟ್ಟು ಸಿಡಿದ ಮೇಲೆ ಒಂದು ದೊಡ್ಡ ಗಾತ್ರದ ಆನಿಯನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಗಾತ್ರದ ಟೊಮೊಟೊನೂ ಹಚ್ಚಿಟ್ಕೊಂಡಿದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಕಾರದ ಪೌಡರ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಇಲ್ಲಿ ನಾನು ಹುಣಸೆಹಣ್ಣು ಸ್ವಲ್ಪ ಆಲ್ರೆಡಿ ನೆನೆಸಿಟ್ಟಿದ್ದೆ, ಅದನ್ನು ಕಿವುಚ್ಬಿಟ್ಟು ಈ ರೀತಿ ಹುಣಸೆಹಣ್ಣು ರಸನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬಂದಿದ್ದಾದಮೇಲೆ ಈಗ ಹಾಗಲಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿ. ಸೊ ಅದು ಫ್ರೈ ಆಗ್ತಾಯಿರಲಿ ಅಷ್ಟರಲ್ಲಿ ನಾವು ಮಿಕ್ಸಿನ ಆಡಿಸ್ಕೊಬರೋಣ. ಸೊ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡ್ರಲ್ಲ ಅದನ್ನೆಲ್ಲ ಒಂದು ಸ್ಮಾಲ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ನೀರು ಹಾಕ್ತೀರಾ ಆಡಿಸ್ಕೊಂಬರ್ಬೇಕಾಗುತ್ತೆ. ಹಾಗೆ ಒಂದು 7-8 ಬೆಳ್ಳುಳ್ಳಿ ಹೆಸರು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿ. ಸೊ ಈಗ ನೋಡಿ ಇದು ಫ್ರೈ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ನಾನು ಬೆಲ್ಲನ ಹಾಕಿ ತಿರುಗಿಸ್ತಾ ಇದ್ದೀನಿ. ಸೊ ಬೆಲ್ಲ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಈಗ ಮಸಾಲೆ ಆಡಿಸ್ಕೊಬಂದ್ರಲ್ಲ ಅದನ್ನು ಪೌಡರ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ. ಸೊ ವಾಟರ್ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ, ಸ್ವಲ್ಪ ನೀರು ಹಾಕಬೇಕಾ ಇಲ್ಲ ಗಟ್ಟಿಯಾಗಬೇಕಾ ಅಂತ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಒಂದು ಸರಿ ಟ್ರೈ ಮಾಡಿ. ಹಾಗಲಕಾಯಿ ಅಂತೂ ನಮ್ಮ ದೇಹಕ್ಕೆ ಎಷ್ಟೋ ಒಳ್ಳೆಯದು. ಶುಗರ್ ಪೇಷಂಟ್ಸ್ಗಂತೂ ಹೇಳಿ ಮಾಡಿಸಿದ ಡಿಶ್ಶು. ಈ ರೀತಿ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕ್ಬಿಟ್ಟು ಸರ್ವ್ ಮಾಡ್ಕೊತಾ ಇದ್ದರೆ ಹಾಗಲಕಾಯಿ ಕರ್ರಿ ರೆಡಿ. ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಚಪಾತಿಗೆ, ಮುದ್ದೆಗೆ, ರೈಸ್ಗಂತೂ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಈಗ ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ, ಬನ್ನಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸರ್ವ್ ಮಾಡ್ಕೊಳ್ಳಿ, ತಿಂತಾಯಿರಿ. ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.